100 ಕೋಟಿ ರೂಪಾಯಿಗಳ ಚೆಕ್. ಕೇವಲ ಒಂದು ಸಣ್ಣ ಸಹಿ ಮತ್ತು ಇಡೀ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಮಂಡಿಯೂರಿ ನಿಲ್ಲುತ್ತೆ. ಕೇವಲ ಒಬ್ಬ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಇಡೀ ಸಿಸ್ಟಮ್ನಿಂದ ಹೊರತೆಗೆಯೋದು ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಇದು ಕೇವಲ ಒಂದು ಹಗರಣದ ಕಥೆಯಲ್ಲ. ಇದು ಸಿಸ್ಟಮ್ನಲ್ಲಿರುವ ಲೂಪ್ ಹೋಲ್ಗಳನ್ನ ಪತ್ತೆ ಹಚ್ಚಿ ಪವರ್ ಮತ್ತು ಮನಿ ಗೇಮ್ ಆಡಿದ ಒಬ್ಬ ಕಿಂಗ್ ಪಿನ್ನ ಮಾಸ್ಟರ್ ಪ್ಲಾನ್. ಇವತ್ತು ನಾವು ಸ್ಕ್ಯಾಮ್ 1992 ವೆಬ್ ಸೀರೀಸ್ ಅನ್ನು ಕೇವಲ ಎಂಟರ್ಟೈನ್ಮೆಂಟ್ ಆಗಿ ನೋಡದೆ ಅದರ ಪ್ರತಿಯೊಂದು ಎಪಿಸೋಡ್ನಲ್ಲಿ ಅಡಗಿರುವ ಆ ಡೇಂಜರಸ್ ಬಿಸ್ನೆಸ್ ಮೈಂಡ್ಸೆಟ್ ಬಗ್ಗೆ ಮಾತಾಡೋಣ. ದುಡ್ಡು ಹೇಗೆ ಕೆಲಸ ಮಾಡುತ್ತೆ ಮತ್ತು ಆ ದುಡ್ಡನ್ನ ನಿಮ್ಮ ಬೆರಳಲುಗಳ ತುದಿಯಲ್ಲಿ ಕುಣಿಸೋದು ಹೇಗೆ ಅನ್ನೋದನ್ನ ಈ ಸ್ಕ್ರಿಪ್ಟ್ ನಿಮಗೆ ಬಿಚ್ಚಿರುತ್ತೆ. ಹರ್ಷದ್ ಮೆಹ್ತಾ ತನ್ನ ಇಡೀ ಸಾಮ್ರಾಜ್ಯ ಬಿಲ್ಡ್ ಮಾಡಿದ್ದು ಬ್ಯಾಂಕ್ ರಿಸೀಟ್ ಅಥವಾ BRಗಳ ಮೇಲೆ. ಆ ಕಾಲದಲ್ಲಿ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ನಿಂದ ಸಾಲ ಪಡೆಯುವಾಗ ಈ BRಗಳನ್ನ ಸೆಕ್ಯೂರಿಟಿಯಾಗಿ ಬಳಸ್ತಿದ್ರು. ಹರ್ಷದ್ ಈ ಸಿಸ್ಟಮ್ನಲ್ಲಿರುವ ಒಂದು ದೊಡ್ಡ ಗ್ಯಾಪ್ ಅನ್ನ ಪತ್ತೆ ಹಚ್ಚಿದ. ಅವನು ಫೇಕ್ BRಗಳನ್ನ ಕ್ರಿಯೇಟ್ ಮಾಡಿ ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನ ತನ್ನ ಪರ್ಸನಲ್ ಅಕೌಂಟ್ಗೆ ವರ್ಗಾಯಿಸಿಕೊಳ್ಳುವಂತೆ ಮಾಡಿದ. ಇದನ್ನ ಬಿಸ್ನೆಸ್ ಭಾಷೆಯಲ್ಲಿ ಲೆವರೇಜಿಂಗ್ ಅಂತಾರೆ. ಆದರೆ ಹರ್ಷದ್ ಮಾಡಿದ್ದು ಸಂಪೂರ್ಣವಾಗಿ ಮ್ಯಾನಿಪುಲೇಷನ್. ಈ ಹಣವನ್ನ ಅವನು ಸ್ಟಾಕ್ ಮಾರ್ಕೆಟ್ನಲ್ಲಿ ಸುರಿದು ಶೇರ್ ಬೆಲೆಗಳನ್ನ ರಾಕೆಟ್ ವೇಗದಲ್ಲಿ ಏರಿಸಿದ. ಇಲ್ಲಿ ನಾವು ಕಲಿಬೇಕಾದ ಲೀಗಲ್ ಪಾಠ ಅಂದ್ರೆ ಸಿಸ್ಟಮ್ನಲ್ಲಿರುವ ಲೂಪ್ ಹೋಲ್ಗಳನ್ನ ಹುಡುಕೋದು ಸ್ಮಾರ್ಟ್ನೆಸ್, ಆದರೆ ಅವುಗಳನ್ನ ಎಕ್ಸ್ಪ್ಲಾಯ್ ಮಾಡೋದು ಕ್ರೈಮ್. ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಸದಾ ಇನೋವೇಟಿವ್ ಆಗಿರಬೇಕು, ಆದರೆ ಅದು ಎಥಿಕಲ್ ಬೌಂಡ್ರಿ ಒಳಗಿರ್ಲಿ. ಸೀರೀಸ್ನ ಒಂದು ಪವರ್ಫುಲ್ ಸೀನ್ ಇದೆ. ಹರ್ಷದ್ ಮೆಹ್ತಾ ತನ್ನ ಹೊಸ ಲೆಕ್ಸಸ್ ಕಾರ್ನಲ್ಲಿ ಬಂದು ಇಳಿಯೋದು ಮತ್ತು ಮೀಡಿಯಾ ಮುಂದೆ ನಾನು ಮಾರ್ಕೆಟ್ನ ಬಿಗ್ ಬುಲ್ ಅನ್ನೋ ರೀತಿ ಬಿಹೇವ್ ಮಾಡೋದು. ಇದನ್ನೇ ಬ್ರ್ಯಾಂಡ್ ಪೊಸಿಷನಿಂಗ್ ಅಂತಾರೆ. ಅವನು ತನ್ನ ಇಮೇಜ್ ಅನ್ನ ಎಷ್ಟು ದೊಡ್ಡದಾಗಿ ಬಿಲ್ಡ್ ಮಾಡಿದ ಅಂದ್ರೆ ಜನನ ಅವನ ಹೆಸರನ್ನ ಕೇಳಿದ ತಕ್ಷಣ ಕುರುಡಾಗಿ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದ್ರು. ಬಿಸ್ನೆಸ್ನಲ್ಲಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು ಹೆಚ್ಚಿರುತ್ತೋ ಅಷ್ಟು ಸುಲಭವಾಗಿ ನೀವು ಕ್ಯಾಪಿಟಲ್ ರೈಸ್ ಮಾಡಬಹುದು. ಆದರೆ ಈ ಬ್ರ್ಯಾಂಡ್ ವ್ಯಾಲ್ಯೂ ಕೇವಲ ಹೈಪ್ ಮೇಲೆ ನಿಂತಿದ್ರೆ ಅದು ಯಾವಾಗ ಬೇಕಾದರೂ ಕುಸಿಯಬಹುದು ಅನ್ನೋದಕ್ಕೆ ಹರ್ಷದ್ ಮೆಹ್ತಾ ಅವರೇ ಸಾಕ್ಷಿ. ಅವನು ಅಸಲಿ ವೆಲ್ತ್ ಸೃಷ್ಟಿ ಮಾಡಲಿಲ್ಲ, ಬದಲಾಗಿ ಒಂದು ಬಬಲ್ ಕ್ರಿಯೇಟ್ ಮಾಡಿದ. ನೀವು ಲೀಗಲ್ ಆಗಿ ವೆಲ್ತ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಬ್ರ್ಯಾಂಡ್ ಹಿಂದೆ ರಿಯಲ್ ವ್ಯಾಲ್ಯೂ ಇರಬೇಕು. ಬಟ್ ಇಲ್ಲಿಂದ ವಿಷಯ ತುಂಬಾ ಡೇಂಜರಸ್ ಆಗುತ್ತೆ. ಸುಚೇತಾ ದಲಾಲ್ ಈ ಹಗರಣವನ್ನ ಬಯಲಿಗೆಳೆದಾಗ ಹರ್ಷದ್ ಮಾಡೋ ಮೊದಲ ಕೆಲಸ ಅಂದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಅವನು ತನ್ನ ಪವರ್ ಮತ್ತು ಬ್ಯಾಂಕಿಂಗ್ ಕನೆಕ್ಷನ್ಸ್ ಬಳಸಿ ಆ ನ್ಯೂಸ್ ಅನ್ನ ಹತ್ತಿಕ್ಕಲು ಪ್ರಯತ್ನಿಸ್ತಾನೆ. ಬಿಸ್ನೆಸ್ನಲ್ಲಿ ಎಂತಹ ದೊಡ್ಡ ಪ್ಲೇಯರ್ ಕೂಡ ಒಂದು ಸಣ್ಣ ತಪ್ಪಿನಿಂದ ಪತನವಾಗಬಹುದು ಅನ್ನೋದಕ್ಕೆ ಇದೊಂದು ಎಚ್ಚರಿಕೆ. ಹರ್ಷದ್ ಮೆಹ್ತಾ ಅವರ ಹತ್ತಿರ ಎಕ್ಸಿಟ್ ಸ್ಟ್ರಾಟಜಿ ಇರಲಿಲ್ಲ. ಅವನು ಕೇವಲ ಮೇಲೇರೋದನ್ನ ಮಾತ್ರ ಕಲ್ತಿದ್ದ, ಆದರೆ ಕೆಳಗೆ ಬೀಳುವಾಗ ಹೇಗೆ ಸೇಫ್ ಆಗಿರಬೇಕು ಅನ್ನೋದು ಗೊತ್ತಿರಲಿಲ್ಲ. ರಿಯಲ್ ಲೈಫ್ನಲ್ಲಿ ನೀವು ಎಷ್ಟೇ ದೊಡ್ಡ ಲಾಭ ಮಾಡ್ತಿದ್ರು ಯಾವಾಗಲೂ ನಿಮ್ಮ ಡೌನ್ ಸೈಡ್ ರಿಸ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರಬೇಕು. ಇದು ಕೇವಲ ಸ್ಟಾಕ್ಸ್ಗೆ ಮಾತ್ರವಲ್ಲ, ನಿಮ್ಮ ಪ್ರತಿಯೊಂದು ಫೈನಾನ್ಷಿಯಲ್ ಡಿಸಿಷನ್ಗೂ ಅನ್ವಯಿಸುತ್ತೆ. ಈ ಸೀರೀಸ್ ನಮಗೆ ಕಲಿಸೋದಿಷ್ಟೇ: ಹಣ ಅನ್ನೋದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ, ಅದು ಒಂದು ರೆಸ್ಪಾನ್ಸಿಬಿಲಿಟಿ. ಹರ್ಷದ್ ಮೆಹ್ತಾ ಅವರ ಈ ರೈಸ್ ಮತ್ತು ಫಾಲ್ ನಮಗೆ ಹಣದ ಹಸಿವು ಮತ್ತು ಹಪಾಹಪಿಯ ನಡುವಿನ ವ್ಯತ್ಯಾಸವನ್ನ ತೋರಿಸಿಕೊಡುತ್ತೆ. ಮನಿ ಗೇಮ್ನಲ್ಲಿ ಗೆಲ್ಲೋದು ಮುಖ್ಯವಲ್ಲ, ಆ ಗೆಲುವನ್ನ ಉಳಿಸಿಕೊಳ್ಳೋದು ಮುಖ್ಯ. ನಿಮಗೆ ಹರ್ಷದ್ ಮೆಹ್ತಾ ಅವರ ಈ ಸ್ಟ್ರಾಟಜಿಗಳ ಬಗ್ಗೆ ಏನನ್ಸುತ್ತೆ? ಅವನು ನಿಜವಾಗಿಯೂ ಜೀನಿಯಸ್ ಅಥವಾ ಕೇವಲ ಒಬ್ಬ ಸ್ಕ್ಯಾಮರ್? ಆದರೆ ಇವೆಲ್ಲದರ ನಡುವೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಇಷ್ಟೊಂದು ಸೌಂಡ್ ಮಾಡದೆ ಸೈಲೆಂಟ್ ಆಗಿ ಇಡೀ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನೇ ಕಂಟ್ರೋಲ್ ಮಾಡ್ತಿದ್ದಾನೆ. ಅವನ ಆ ಇನ್ವಿಸಿಬಲ್ ಸ್ಟ್ರಾಟಜಿ ಬಗ್ಗೆ ನಿಮಗೆ ಗೊತ್ತಾ? ಮುಂದಿನ ವಿಡಿಯೋದಲ್ಲಿ ಆ ಸೀಕ್ರೆಟ್ ಅನ್ನ ಬಯಲು ಮಾಡೋಣ. ಅಲ್ಲಿಯವರೆಗೆ ಯೋಚನೆ ಮಾಡ್ತಾ ಇರಿ.